ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದಕ್ಕೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಾನು ನಿನ್ನ ಹೃದಯದಲ್ಲಿ ಒಂದು ತೀವ್ರ ಚಲನವನ್ನರಿಸುತ್ತಿದ್ದೇನೆ. ಒಂದು ಅಲುಗಾಟ, ಒಂದು ಶಾಂತಿಯ ಹುಡುಕಾಟ. ಪಾರ್ಥ, ನೀನು ಬಹಳ ದಿನಗಳಿಂದ ಕಳೆಯುತ್ತಿದ್ದೀಯ. ಹೊರಗೆ ನೆಮ್ಮದಿ ಇದ್ದರೂ ಒಳಗೆ ಒಂದು ಅಶಾಂತಿ ಇದೆ. ತಪ್ಪೇನೂ ನಡೆಯದಿದ್ದರೂ ಮನಸ್ಸು ನೆಮ್ಮದಿಯಲ್ಲ. ನೀನು ಎಷ್ಟೇ ಪ್ರಯತ್ನಿಸಿದರೂ ಶಾಂತಿ ದೂರ ಸರಿಯುತ್ತಿದ್ದಾಳೆ. ಪಾರ್ಥ, ನೀನು ಯೋಚಿಸುತ್ತೀಯ ಶಾಂತಿ ಎಂದರೆ ಎಲ್ಲವೂ ಸರಿಯಾಗಿರುವ ಸ್ಥಿತಿ ಎಂದು. ಆದರೆ ಅದು ಸತ್ಯವಲ್ಲ. ಶಾಂತಿ ಎಂದರೆ ಎಲ್ಲವೂ ಅಸ್ತವ್ಯವಾಗಿದ್ದರೂ ನಿನ್ನೊಳಗೆ ಏನೋ ಒಂದು ಸ್ಥಿರತೆ ಇರುವುದು. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಯೋಗಸ್ಥ ಕುರು ಕರ್ಮಾಣಿ, ಕರ್ಮ ಮಾಡು, ಆದರೆ ಫಲದ ಬಂಧದಿಂದ ಮುಕ್ತನಾಗು. ಫಲದ ಬಗ್ಗೆ ಚಿಂತಿಸುವಾಗ ಮನಸ್ಸು ಚಂಚಲವಾಗುತ್ತದೆ. ಆದರೆ ಕೆಲಸದ ಪಾವಿತ್ರ್ಯದಲ್ಲಿ ತಲ್ಲೀನವಾದಾಗ ಅಲ್ಲಿದೆ ಶಾಂತಿ. ಪಾರ್ಥ, ನಿನ್ನೊಳಗೆ ಎರಡು ಧ್ವನಿಗಳಿವೆ. ಒಂದು ಹೇಳುತ್ತದೆ, ನಾನು ಮಾಡಲಾರೆ. ಮತ್ತೊಂದು ಹೇಳುತ್ತದೆ, ನಾನು ದೇವರ ಅಂಗವಾಗಿದ್ದೇನೆ. ಯಾವ ಧ್ವನಿಗೆ ಕಿವಿಗೊಡುತ್ತೀಯೋ ಅದೇ ನಿನ್ನ ಜೀವನದ ದಾರಿ. ಪಾರ್ಥ, ನೀನು ಶಾಂತಿಯನ್ನು ಹುಡುಕಲು ಹೊರಗೆ ಜೇವಿಗೊಡುತ್ತೀಯ. ದೇವಾಲಯಗಳಲ್ಲಿ, ಪರ್ವತಗಳಲ್ಲಿ, ಪುಸ್ತಕಗಳಲ್ಲಿ. ಆದರೆ ನಿನ್ನೊಳಗಿನ ಶಾಂತಿ ನಿನ್ನನ್ನು ಹುಡುಕುತ್ತಿದೆ. ನಿನ್ನೊಳಗಿನ ಧ್ವನಿ ಮಾತ್ರ ಕೇಳಿಸಿಕೊಳ್ಳಿ. ಅಲ್ಲಿ ನಾನು ಒಳಗೆ ಇದ್ದೇನೆ. ಪಾರ್ಥ, ಮನಸ್ಸು ನಿಶ್ಚಲವಾಗುವ ಕ್ಷಣದಲ್ಲೇ ದೈವಿಕ ಶಾಂತಿ ಪ್ರತ್ಯಕ್ಷವಾಗುತ್ತದೆ. ಅದನ್ನು ಪಡುವುದಕ್ಕೆ ನಿನಗೆ ಯಾವುದೂ ಹೊರಗಿನ ವಸ್ತು ಬೇಕಾಗಿಲ್ಲ. ನಿನ್ನ ಉಸಿರು, ನಿನ್ನ ಧ್ಯಾನ, ನಿನ್ನ ನಂಬಿಕೆ ಇವು ಸಾಕು. ಪಾರ್ಥ, ನೀನು ಕೇಳಬಹುದು, ಹಾಗಾದರೆ ದುಃಖ ಏಕೆ? ನಾನು ಹೇಳುತ್ತೇನೆ, ದುಃಖವೂ ಶಿಕ್ಷಕ. ಅದು ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಸಂತೋಷದಿಂದ ನಿನ್ನ ಜೀವನ ಸುಂದರವಾಗುತ್ತದೆ. ಆದರೆ ದುಃಖದಿಂದ ನಿನ್ನ ಆತ್ಮ ಬಲಿಷ್ಠವಾಗುತ್ತದೆ. ಪಾರ್ಥ, ಶಾಂತಿಯನ್ನು ಹುಡುಕಲು ಮೊದಲು ಬೇಕಾದುದು ಸ್ವೀಕಾರ. ನೀನು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು. ನೀನು ಪ್ರತಿರೋಧಿಸಿದಷ್ಟು ನೋವು ಹೆಚ್ಚುತ್ತದೆ. ಒಪ್ಪಿಕೊಂಡ ಕ್ಷಣದಿಂದಲೇ ಚಿಂತನೆ ಶಾಂತಿಗೆ ತಿರುಗುತ್ತದೆ. ಪಾರ್ಥ, ಮತ್ತೊಂದು ಅಗತ್ಯ, ನಂಬಿಕೆ. ಎಲ್ಲವೂ ನಿನ್ನ ವಿರುದ್ಧ ನಡೆಯುತ್ತಿದೆ ಎಂಬುದಾಗಿ ಕಾಣಬಹುದು. ಆದರೆ ನಿಜವಾಗಿ ಎಲ್ಲವೂ ನಿನ್ನ ಪರವಾಗಿ ನಡೆಯುತ್ತಿದೆ. ನೀನು ಅದನ್ನೀಗ ಅರ್ಥಮಾಡಿಕೊಳ್ಳದಿರಬಹುದು. ಆದರೆ ಸಮಯ ಬಂದಾಗ ಅಧ್ಯಾತ್ಮದ ಶಕ್ತಿ ನಿನ್ನ ಅಂತರಂಗವನ್ನು ಬೆಳಗಿಸುತ್ತದೆ. ಪಾರ್ಥ, ಮೂರನೆಯದಾಗಿ ಧ್ಯಾನ ಮತ್ತು ಮೌನ. ಪ್ರತಿದಿನ ನಿನ್ನೊಳಗೆ ಕೆಲವು ಕ್ಷಣ ಮೌನವಾಸಿಸು. ಉಸಿರಿನ ತಾಳವನ್ನು ಅನುಭವಿಸು. ಅಲ್ಲಿ ಮನಸ್ಸು ಹೋಗುತ್ತದೆ ಎಂದರೆ ಮತ್ತೆ ತಿರುಗಿಸು, ಪ್ರಸ್ತುತ ಕ್ಷಣಕ್ಕೆ. ಈ ಕ್ಷಣವೇ ನಿಜವಾದ ಶಾಂತಿ. ಪಾರ್ಥ, ನೀನು ಯೋಚಿಸುತ್ತೀಯ, ನಾನು ಶಾಂತವಾಗಬೇಕೆಂದು ಸಾಧ್ಯವಾಗುತ್ತಿಲ್ಲ. ಆದರೆ ಶಾಂತಿಯೆಂದರೆ ಯತ್ನದಿಂದ ಬರೋದಿಲ್ಲ, ಅದು ಅರಿವಿನಿಂದ ಬರುತ್ತದೆ. ಶಾಂತಿಯೆಂದರೆ ಎಲ್ಲವೂ ಸರಿ ಎಂಬ ಭಾವನೆ ಅಲ್ಲ, ಎಲ್ಲವೂ ನಡೆಯಲಿ, ನಾನು ಸಮಾಧಾನವಾಗಿದ್ದೇನೆ ಎಂಬ ಸ್ಥಿತಿ. ಪಾರ್ಥ, ಒಂದು ನದಿ ಸಮುದ್ರಕ್ಕೆ ಸೇರುವ ತನಕ ಅಲೆಗಳಾದರೂ ಬೀಸುತ್ತಲೇ ಇರುತ್ತದೆ. ಆದರೆ ಅದು ತಲುಪಿದ ತಕ್ಷಣ ಶಾಂತವಾಗುತ್ತದೆ. ಹಾಗೆಯೇ ನಿನ್ನ ಆತ್ಮ ದಿವ್ಯತೆಯೊಡನೆ ಒಂದಾದಾಗ ಶಾಂತಿ ನಿತ್ಯವಾಗುತ್ತದೆ. ಪಾರ್ಥ, ನೀನು ಅಶಾಂತಿಯಿಂದ ತುಂಬಿದ್ದಾಗ ಅದು ದೇವರ ಸಂದೇಶ. ಇನ್ನು ಒಳಗೆ ನೋಟ ಹಾಕು ಎಂಬುದು. ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಶಾಶ್ವತ ಆನಂದದ ಬೀಜವಿದೆ. ಅದನ್ನು ನೀನೇ ಅರಿತುಕೊಳ್ಳು. ಪಾರ್ಥ, ಗೀತೆಯು ಹೇಳುತ್ತದೆ, ಮನಃ ಶಾಂತಿ ಪರಮಂ ಸುಖಂ. ಶಾಂತ ಮನಸ್ಸೇ ಪರಮ ಸುಖ. ಈ ಶಾಂತಿ ಯಾವುದಕ್ಕೂ ಅವಲಂಬಿತವಲ್ಲ, ಅದು ನಿನ್ನ ಆಂತರಿಕ ಸಂಸ್ಕಾರದಿಂದ ಉದಯವಾಗುತ್ತದೆ. ಪಾರ್ಥ, ಕುಗ್ಗಬೇಡ. ಹೊರಗಿನ ಗಾಳಿ ಬೀಸಿದರೂ ಒಳಗಿನ ದೀಪವನ್ನು ಮಿಟುಕದಂತೆ ಕಾಯು. ಅದೇ ನಿನ್ನ ಶಾಂತಿಯ ಶಕ್ತಿ. ನೀನು ಬೆಳಕಾಗು, ನಿನ್ನೊಳಗಿನ ಶಾಂತಿಯ ಉರಿಯಂತೆ ಬೆಳಗು. ಪಾರ್ಥ, ಈ ದಿನದಿಂದ ಪ್ರಾರಂಭಿಸು. ಪ್ರತಿ ಬೆಳಗ್ಗೆ ಎದ್ದಾಗ
ನಿನ್ನೊಳಗೆ ಕೇಳು, ನಾನು ಇಂದು ಶಾಂತಿಯಾಗಿರಲು ಏನು ಮಾಡಬಹುದು? ನಿನ್ನ ಬುದ್ಧಿಗೆ ಶಾಂತಿಯ ಬೀಜ ಬೀಳುತ್ತಿದೆ. ಪಾರ್ಥ, ನೀನು ಶಾಂತಿಯನ್ನು ಹುಡುಕುವ ಪ್ರಯಾಣದಲ್ಲಿ ನಿದ್ದೀಯ, ಆದರೆ ಬೇಗ ನಿಲ್ಲಿಸಬೇಡ. ಪ್ರಯಾಣ ಮುಂದುವರಿಸಿದರೆ ನೀನು ನಿನ್ನ ಸ್ವರೂಪವೇ ಶಾಂತಿ ಎನ್ನುವುದನ್ನು ಅರಿಯುತ್ತೀಯ. ಪಾರ್ಥ, ನಿನ್ನೊಳಗಿನ ಶಾಂತಿಯ ಬೆಳಕು ಪ್ರಕಾಶಮಾನವಾಗಲಿ. ಅದೇ ನಿನ್ನ ಬಲ, ನಿನ್ನ ದೇವರು, ನಿನ್ನ ಗೀತೆ. ಈ ಮಾತು ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಬರೆಯು, ನನ್ನೊಳಗೆ ಶಾಂತಿ ಇದೆ. ಜೈ ಶ್ರೀಕೃಷ್ಣ. ಹರಿ ಓಂ.